ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ದಿನಾಂಕವನ್ನ ತಗೊಂಡು ನೆನಪಿಟ್ಕೊಳ್ಬೇಕು, ಯಾಕೆಂದ್ರೆ ಇವತ್ತೇ ಪರೀಕ್ಷೆಗಳು ಮುಗಿದಿದ್ದಾವೆ. ಮೀನ್ಸ್ 2 ಏಪ್ರಿಲ್ 2026ಗೆ ಪರೀಕ್ಷೆಗಳು ಮುಗಿದಿದ್ದಾವೆ. ಹಾಗೂ ಇಲಾಖೆ ಕಡೆಯಿಂದ SSLC ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ನ್ಯೂಸ್ ಹಾಗೂ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂದ್ರೆ SSLC ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಲ್ಲ ವಿಷಯಗಳ ಕೀ ಆನ್ಸರ್ಗಳನ್ನ ಬೋರ್ಡ್ ಕಡೆಯಿಂದ ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಬೋರ್ಡ್ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ಕೀ ಆನ್ಸರ್ಗಳನ್ನ ನೋಡಿಕೊಂಡು ತಾವುಗಳು ನಿಮ್ಮ ವಿಷಯಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ರೆ ಎನ್ನುವಂತ ಒಂದು ಅಂದಾಜು ನಿಮ್ಗೆ ಸಿಗತ್ತೆ. ಹಾಗೂ ನಿಮ್ಮ ಸ್ಕೋರ್ ಅನ್ನ ಈಗಾಗಲೇ ನೀವು ತಿಳ್ಕೊಳ್ಬಹುದು. ಸೊ ರಿಸಲ್ಟ್ ಅನ್ನ ತಗೊಳ್ಳಿ ತಿಳ್ಕೊಳ್ಬಹುದು. ಹಾಗೂ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದನ್ನ ಯಾವ ತರ ಯೂಸ್ ಮಾಡ್ಕೊಳ್ಬೇಕು. ತದನಂತರ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂದ್ರೆ, ನೀವು ಏನಾದ್ರೂ ಆ ಒಂದು ಕೀ ಆನ್ಸರ್ಗಳಿಗೆ ಗಳಿದ್ರು ಸಹಿತ ತಾವುಗಳು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕೊಂಡು ಅದನ್ನ ಆಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗೂ ಯಾವ ತರ ವೀಕ್ಷಿಸಬೇಕು, ಎಲ್ಲ ವಿಷಯಗಳ ಸರಿಸುಮಾರಾಗಿ 49 ವಿಷಯಗಳ ಎಲ್ಲ ವಿಷಯಗಳ ಕೀ ಆನ್ಸರ್ಗಳನ್ನ ಇಲಾಖೆ ಈಗಾಗಲೇ ಬಿಡುಗಡೆಯನ್ನು ಮಾಡಿದೆ. ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ಇನ್ನುವರೆಗೂ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಂಥ ಇನ್ಫಾರ್ಮೇಟಿವ್ ಅಂಡ್ ಎಜುಕೇಶನಲ್ ವಿಡಿಯೋಸ್ಗಳನ್ನ ಜಕಾರ ಅಕಾಡೆಮಿಯಲ್ಲಿ ಸಿಗ್ತಾ ಇರ್ತವೆ, ಅದನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ನಾವು ನಮ್ಮ ಸ್ಕ್ರೀನ್ ಹತ್ತ ಸಾಗೋಣ. ಹಾಗೂ ಇದನ್ನ ನೀವು ಲ್ಯಾಪ್ಟಾಪ್ ಮುಖಾಂತರ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಟ್ಯಾಬ್ ಯಾವ್ದು ಬೇಕಾದರಲ್ಲಿಯೂ ಸಹಿತ ಅದನ್ನು ಡೌನ್ಲೋಡ್ ಅನ್ನು ಮಾಡಿಕೊಂಡು PDF ರೂಪದಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಗೊಳ್ಳೋದನ್ನ ಬಳಸ್ಕೊಂಡು ನೋಡ್ಕೊಳ್ಬಹುದು. ಸೊ ಬನ್ನಿ ನಮ್ಮ ಸ್ಕ್ರೀನ್ ಹತ್ತ ಸಾಗೋಣ. ಅಲ್ಲಿಗೆ ನಮ್ಮ ಗೂಗಲ್ ಅಲ್ಲಿ ನಾವು ಹೋಗ್ಬೇಕು. ನಮ್ಮ ಗೂಗಲ್ ಅಲ್ಲಿ ಹೋದ್ಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು? KSEAB ವೆಬ್ಸೈಟ್. KSEAB ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ಕೊಳ್ಳಿ. ತಾವುಗಳು ಇಲ್ಲಿ ನೋಡಬಹುದು. ನಾನು ಏನ್ ಮಾಡಿದ್ದೀನಿ, KSEAB ವೆಬ್ಸೈಟ್ ಅನ್ನುವಂಥ ಟೈಪ್ ಮಾಡಿದ್ದೀನಿ. ಸೊ ಇದು ಟೈಪ್ ಮಾಡಿದ್ಮೇಲೆ ಇದ್ರ ಮೇಲೆ ನಾನು ಸರ್ಚ್ ಅನ್ನ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಕಾಣ್ತಾ ಇರಬಹುದು SSLC ಸ್ಕೂಲ್ ಆಕ್ಟಿವಿಟಿ ಅಂತ ಆದ್ರೂ ಕಾಣುತ್ತೆ, SSLC KSEAB ಸ್ಕೂಲ್ ಆಕ್ಟಿವಿಟಿ ಅಂತ ಆದ್ರೂ ಕಾಣುತ್ತೆ, ಆರ್ KSEAB karnataka.government.in ಅಂತೂ ಕೂಡ ಕ್ಲಿಕ್ ಮಾಡಿದ್ರು ಸಹಿತ. ಫಾರ್ ಎಕ್ಸಾಂಪಲ್ KSEAB ಸ್ಕೂಲ್ ಲಾಗಿನ್ ಅನ್ನೋ ವೆಬ್ಸೈಟ್ ಮಾಡಿದ್ರೆ ಇಲ್ಲಿ ತಮಗೆ ಕಾಣ್ತಾ ಇರಬಹುದು. ಕ್ಲಿಕ್ ಹಿಯರ್ ಟು KSEAB ವೆಬ್ಸೈಟ್ ಎನ್ನುವಂಥದ್ದು ಒಂದು ನಿಮಗೆ ಕಾಣ್ತಾ ಇದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ಮೇಲೆ ನೋಡಿ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗ್ತಾ ಇದೆ. ಒಂದು ಸಂಪೂರ್ಣವಾಗಿರುವಂತಹ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ತಾವು ನೋಡಬಹುದು, ಇಲ್ಲಿ ಮತ್ತಷ್ಟು ಓದಿ ಎನ್ನುವಂಥದ್ದು ಏನ್ ಕಾಣ್ತಾ ಇದೆ, ಅದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಅದರ ಮೇಲೆ ನಾವು ಕ್ಲಿಕ್ ಅನ್ನ ಇವಾಗ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಗುರುತಿಸಬಹುದು. ಮೊಟ್ಟ ಮೊದಲನೇದಾಗಿ ನಿಮಗೆ ಏನ್ ಕಾಣ್ತಾ ಇದೆ, 2026 SSLC ಪರೀಕ್ಷೆ 1ರ ಉತ್ತರ ಕೀಲಿಗಾಗಿ ಮತ್ತು ಮಾದರಿ ಉತ್ತರಗಳ ಆಕ್ಷೇಪಣೆಗಾಗಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಎನ್ನುವಂಥದ್ದು ಏನ್ ಕಾಣ್ತಾ ಇದೆ, ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬಹುದು. ಸೊ ತಾವುಗಳು ಏನಾದ್ರೂ ಆಬ್ಜೆಕ್ಷನ್ ಸಲ್ಲಿಸೋರಿದ್ರೆ ಎಂಟರ್ ಯುವರ್ ರಿಜಿಸ್ಟರ್ಡ್ ನಂಬರ್ ಅಂತ ಇದೆ, ಜಸ್ಟ್ ವ್ಯೂ ಅಂತ ಇದೆ, ಯಾವ ವಿಷಯಕ್ಕೆ ಏನೆಲ್ಲ ನೀವು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಾ ಎನ್ನುವಂಥದ್ದು ಕೂಡ, ಹಾಗೂ ರೆಫರೆನ್ಸ್ ಅಲ್ಲಿ ತೆಗೆದುಕೊಂಡಿದ್ದೀರಾ ಎನ್ನುವಂಥದ್ದು ಅಲ್ಲಿ ಸಲ್ಲಿಸಬೇಕಾಗತ್ತೆ. ಸೊ ಇವಾಗ ನಮಗೆ ಬೇಕಾಗಿರುವಂಥದ್ದು ಕೀ ಆನ್ಸರ್ ಮೇಲೆ ನಾವು ಫೋಕಸ್ ಅನ್ನು ಮಾಡೋಣ. ಕ್ಲಿಕ್ ಹಿಯರ್ ಟು SSLC 2026 ಎಕ್ಸಾಮ್ 1 ಕೀ ಆನ್ಸರ್ಸ್ ಎನ್ನುವಂಥದ್ದು ಕಾಣ್ತಾ ಇದೆ. ಸೊ ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ತಾವಿಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ತೆಲುಗು ಇದೆ, ಫಸ್ಟ್ ಲ್ಯಾಂಗ್ವೇಜ್ ತೆಲುಗು ಇದೆ, ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಇದೆ. ಎಲ್ಲನೂ ಕೂಡ ಇಲ್ಲಿ ಡೌನ್ಲೋಡ್ ಕೀ ಅಂತ ಇಲ್ಲಿ ತಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಡೌನ್ಲೋಡ್ ಕೀ 01 KA ಎನ್ನುವಂಥದ್ದು ಕಾಣ್ತಾ ಇದೆ. ಅದರ ಮೇಲೆ ತಾವುಗಳು ಏನಾದರೂ ಕ್ಲಿಕ್ ಅನ್ನು ಮಾಡಿದ್ರಿ ಅಂದ್ರೆ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಇಲ್ಲಿ ತಾವುಗಳು ನೋಡಬಹುದು ಫೈಲ್ ಡೌನ್ಲೋಡೆಡ್ ಅಂತ ಇದೆ. ಅದನ್ನು ಓಪನ್ ಮಾಡಿದ್ರೆ ಓಪನ್ ಅಂತ ನಾನು ಕ್ಲಿಕ್ ಅನ್ನು ಮಾಡಿದಾಗ ಓಪನ್ ಅನ್ನು ಮಾಡಿದಾಗ ತಾವು ನೋಡಬಹುದು ಪ್ರಥಮ ಭಾಷೆ ಕನ್ನಡದ ಒಂದು ಸಂಪೂರ್ಣ ಕೀ ಆನ್ಸರ್ಗಳು ಇಲ್ಲಿ ಲಭ್ಯವಾಗಿದ್ದಾವೆ. ಸೊ ಈ ತರ ನಾವು ಎಲ್ಲ ವಿಷಯಗಳ ಒಂದು ಕೀ ಆನ್ಸರ್ ಅನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ತಾವುಗಳು ಗಮನಿಸಬಹುದು ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಸರಿ ಸುಮಾರಾಗಿ 49 ವಿಷಯಗಳ ಸಂಪೂರ್ಣ ಕೀ ಆನ್ಸರ್ ಅನ್ನ ಇವಾಗ ನಮಗೆ ಇಲಾಖೆ ಕೊಟ್ಟಿದೆ. ಅದೆಲ್ಲ ಕೀ ಆನ್ಸರ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ನಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಳ್ಬಹುದು. ಹಾಗೂ ಮತ್ತೆ ಏನಾದರೂ ಆಬ್ಜೆಕ್ಷನ್ ಗಳಿದ್ರೆ ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿಕೊಂಡು ವ್ಯೂ ಅಂದಮೇಲೆ ನಾವು ಯಾವ ಮಾಧ್ಯಮಕ್ಕೆ ಸಲ್ಲಿಸ್ತಾ ಇದ್ದೀವಿ, ಯಾವ ವಿಷಯಕ್ಕೆ ಸಲ್ಲಿಸ್ತಾ ಇದ್ದೀವಿ, ಅದರ ಆಧಾರ ಏನು ಎನ್ನುವುದು ಸಂಪೂರ್ಣವಾಗಿ ಹಾಕಿದ್ರೆ ಯಾವ ಪ್ರಶ್ನೆ ಸಂಖ್ಯೆಯನ್ನು ಯಾವ ಪ್ರಶ್ನೆ ಸಂಖ್ಯೆಗೆ ನಮ್ಮ ಆಬ್ಜೆಕ್ಷನ್ ಇದೆ ಅನ್ನೋದು ಸಂಪೂರ್ಣವಾಗಿ ಸಲ್ಲಿಸಿದ್ರೆ ನಮ್ಮ ಆಬ್ಜೆಕ್ಷನ್ ಸ್ವೀಕಾರ ಆಗತ್ತೆ. ಆ ಒಂದು ಆಬ್ಜೆಕ್ಷನ್ ಮುಂದೆ ಏನಾದರೂ ಕರೆಕ್ಟ್ ಇದ್ರೆ ಕೀ ಆನ್ಸರ್ ಅಲ್ಲಿ ಕೂಡ ಅವರು ಬದಲಾವಣೆಯನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ SSLC ಫಲಿತಾಂಶವನ್ನ ಹೀಗೆ ಪರೀಕ್ಷಿಸಿಕೊಳ್ಳಿ ಅನ್ನುವಂಥದ್ದು ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.